ಸರ್, ನನ್ನ ಹೆಸರು ಸಾವಿತ್ರಿ ಅಂತೇಳಿ. ಕೋಲಾರ ಜಿಲ್ಲೆಯಲ್ಲಿ ಇರೋದು ಕೋಲಾರ ಜಿಲ್ಲೆಯಲ್ಲಿ ಇರೋದು ವಿದ್ಯಾರ್ಥಿ ಒಕ್ಕೂಟ ರಾಜ್ಯ ಸಂಚಾಲಕಿಯಾಗಿ ಪೋಸ್ಟಿಂಗ್ ಅನೌನ್ಸ್ ಮಾಡಿದ್ದಾರೆ. ಕೋಲಾರ ಉಸ್ತುವಾರಿಯಾಗಿನೂ ಕೆಲಸ ಮಾಡ್ತಾ ಇದ್ದೀನಿ. ರಾಜ್ಯ ಮಹಿಳಾ ಸಂಘಟನಾ ಸಂಚಾಲಕಿಯಾಗಿನೂ 3 ಪೋಸ್ಟ್ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸಂಘಟನೆ ಹೆಸರು ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ. ನಾವು ಭೀಮಾ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಇವತ್ತು ಮುಳುಬಾಗ್ಲಿಗೆ ನಾವು ಬಂದಿರೋ ವಿಷಯ ಏನಂದ್ರೆ, ಇವತ್ತು ಬಾಬಾ ಸಾಹೇಬರನ್ನ ತುಂಬಾ ಕಳ್ಕೊಂಡಿರೋ ದಿನವಾಗಿ ನಾವು ಇಲ್ಲಿ ದೇವ್ರು ಎಲ್ಲೆಲ್ಲೋ ದೇವ್ರು ಇರ್ತಾರೆ. ಬಟ್ ನಾವು ಬಾಬಾ ಸಾಹೇಬರನ್ನ ಅನಿವಾರ್ಯವಾಗಿ ನಾವು ಕೆಲಸ ಮಾಡ್ತಾ ಇರೋರು. ಬಾಬಾ ಸಾಹೇಬರನ್ನ ಇಲ್ಲಿ ಟೀಮ್ ಮಾಡ್ಲೇಬೇಕು ಅಂತೇಳಿ, ಬಾಬಾ ಸಾಹೇಬರನ್ನ ನೋಡ್ಲೇಬೇಕು ಅಂತೇಳಿ ನಾವ್ ಇಲ್ಲಿ ಬಂದಿದ್ದೀವಿ. ಮುಂದೆ ನಮ್ಮ ದಾರಿ ಪ್ರತಿ ಒಂದು ಹಳ್ಳಿಗಳಲ್ಲೂ, ಪ್ರತಿ ಒಂದು ಜಿಲ್ಲೆಗಳಲ್ಲೂ, ತಾಲೂಕುಗಳಲ್ಲೂ ಓಡಾಡ್ಬೇಕು. ನಮ್ಮ ಸಂಘಟನೆ ಇದ್ ಮಾಡಿ ಬಾಬಾ ಸಾಹೇಬರು ಏನೇನ್ ಮಾಡಿದ್ದಾರೆ ಅನ್ನೋದನ್ನ ಫಸ್ಟ್ ಎಕ್ಸಾಂಪಲ್ ಹೆಣ್ಮಕ್ಳಿಗೆ ತಿಳಿಸ್ಬೇಕು ಅಂತೇಳಿ ನಾವು ಓಡಾಡ್ತಾ ಇದೀವಿ. ಹೆಣ್ಮಕ್ಳಿಗೆ ತಿಳಿಸ್ಬೇಕು ಅಂತೇಳಿ ಹೋಗ್ತಾ ಇದೀವಿ. ಏನ್ ವಿಷಯ ಅಂದ್ರೆ, ಬಾಬಾ ಸಾಹೇಬರು ಮಾಡಿರೋದು ಒಂದೊಂದು ಉಗ್ರಿಗುನು ನಾವು ತಿಳ್ಕೊಬೇಕಾಗಿರೋ ವಿಷಯ. ಯಾಕಂದ್ರೆ ಬಾಬಾ ಸಾಹೇಬರು ಇಲ್ಲ ಅಂದಿದ್ರೆ ನಾವ್ ಇವತ್ತು ಯಾರನ್ನು ಬೆಳೆಯಕ್ಕೆ ಆಗ್ತಾ ಇರ್ಲಿಲ್ಲ. ನಮ್ಮನ್ನ ತುಣಿಯೋದಕ್ಕೆ ಅಂತಾನೆ ಜನಗಳು ಹುಟ್ಟಿದ್ರು. ಬಾಬಾ ಸಾಹೇಬರು ಅವ್ರನ್ನೆಲ್ಲ ಇದು ಮಾಡಿ ನಮ್ಮನ್ನ ಬೆಳೆಸಿದ್ದಾರೆ. ಅವರು ಒಂದು ಋಣನ ನಾವು ತೀರಿಸ್ಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಹೊರಗಡೆ ಬಂದಿದೀವಿ. ಈ 4 ಮಾತನ್ನ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ವಂದನೆಗಳು. ದೇಶಾದ್ಯಂತ ಇವತ್ತು ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಏನಾಗ್ಬಿಟ್ಟಿದೆ ಅಂದ್ರೆ, ಅಂಬೇಡ್ಕರ್ ಜಯಂತಿ ದಿವಸ ಆಚರಣೆ, ಅವರ ಪರಿನಿರ್ವಾಣ ದಿವಸ ಆಚರಣೆ, ಸಂವಿಧಾನ ಸಮರ್ಪಣಾ ದಿನಾಚರಣೆ, ಈ ಒಂದು 3 ದಿನಗಳಲ್ಲಿ ಮಾತ್ರ ಆಚರಣೆ ಮಾಡಿದ್ರೆ ಹೊರತು ಅವರ ತತ್ವಗಳನ್ನ ಪ್ರತಿಯೊಬ್ಬರು ಪಾಲನೆ ಮಾಡೋದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ವಿಶೇಷವಾಗಿ ಇವತ್ತು ನೀವು ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಮುಖಂಡರೆಲ್ಲ ಮುಳುಬಾಗಿಲ ಮುಖಾಂತರ, ರಾಜ್ಯದ ಹೆಬ್ಬಾಗಿಲ ಮುಳುಬಾಗಿಲ ಮುಖಾಂತರ ಇಡೀ ರಾಜ್ಯದ ಜನತೆಗೆ ವಿಶೇಷವಾಗಿ ಏನಾದ್ರು ಸಂದೇಶ ನೀಡಬೇಕು. ಸರ್, ನಮ್ಮ ಸಂಘಟನೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ BN ವೆಂಕಟೇಶ್ ಅಂತ ಹೇಳ್ಬಿಟ್ಟು, ನಮ್ಮ ಸಂಘಟನೆಯಲ್ಲಿ ಸತ್ತೋದ್ರೆ 3,000, ಮಗು ಹುಟ್ಟಿದ್ರೆ 3,000 ಉಚಿತವಾಗಿ ಗೌರ್ಮೆಂಟ್ ಹೋಗೋ ಮಕ್ಕಳಿಗೆ ಬುಕ್ಕನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ಗಳಲ್ಲಿ ಹೆಣ್ಮಕ್ಳಿಗೆ ಏನ್ ಗೌರ್ಮೆಂಟ್ ಲೋನ್ ಇದೆ ಅದನ್ನ ಸಕ್ಸಸ್ ಮಾಡ್ಕೊಡ್ಬೇಕು ಅಂತೇಳಿ ತುದ್ದುವಾಗಿ ನಮ್ಮ ನಾಯಕರು ಮುಂದೆ ನುಗ್ಗಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಹೆಣ್ಮಕ್ಳುಗಳಿಗೆ ಏನೇನು ಸೌಕರ್ಯಗಳು ಗೌರ್ಮೆಂಟ್ ಅಲ್ಲಿ ಇದೆಯೋ ಅದನ್ನ ಮಾಡ್ಕೊಡ್ಬೇಕು ಅಂತೇಳಿ ನಾವು ಮುಂದೆ ಹೋಗ್ತಾ ಇದೀವಿ. ಇವತ್ತಿನ ವಿಷಯದಲ್ಲಿ ಬಾಬಾ ಸಾಹೇಬ್ರು ಮಾಡಿರೋದನ್ನ ಫಸ್ಟ್ ಖುದ್ದವಾಗಿ ಎಲ್ಲ ತಿಳ್ಕೊಬೇಕು ಅಂತೇಳಿ ನಾವ್ ಇವತ್ತು ಎಲ್ಲ ಕಡೆನೂ ಓಡಾಡ್ತಾ ಇದೀವಿ. ದೇಶದಲ್ಲಿ ವಾಸ ಮಾಡ್ತಿರೋ ಪ್ರತಿ ವ್ಯಕ್ತಿ ಕೂಡ ಸಂವಿಧಾನದ ಅಡಿಯಲ್ಲಿ ಒಳಪಟ್ಟಿರ್ತಾರೆ. ಈ ದೇಶದಲ್ಲಿ ಬದುಕಬೇಕಾದ್ರೆ ಸಂವಿಧಾನದ ಅಡಿಯಲ್ಲಿ ಹಕ್ಕುಗಳನ್ನ ಪಡ್ಕೊಳ್ತಾ ಇದ್ದಾರೆ ಪ್ರತಿಯೊಬ್ರು ಸಮಾನವಾಗಿ. ಆದ್ರೆ ಸಂವಿಧಾನ ರಕ್ಷಣೆ ಮಾಡ್ಬೇಕು ಅನ್ನೋದ್ರ ಕಡೆ ಯಾರು ಗಮನ ಹರಿಸ್ತಾರೆ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀವಿ ಸರ್? ಇನ್ನೊಂದು ವಿಷಯ ಏನ್ ಹೇಳ್ಬೇಕಂದ್ರೆ, ಬಾಬಾ ಸಾಹೇಬ್ರು ಮಾಡಿರೋ ಇದನ್ನ ನಾವು ತಿಳ್ಕೊಬೇಕಂದ್ರೆ, ಇವತ್ತು ಸಂವಿಧಾನ ಅಡಿಯಲ್ಲೇ ನಾವಿರೋದು. ಅವ್ರು ಇವತ್ತು ಮಾಡಿ ಹೋಗಿಲ್ಲ ಅಂದಿದ್ರೆ ನಾವೇನು ಮಾಡಕ್ ಆಗ್ತಾ ಇರ್ಲಿಲ್ಲ. ಬಟ್ ಇನ್ನೊಂದು ವಿಷಯ ಏನಂದ್ರೆ, ದುಡ್ಡಿನ ಮುಖ ನೋಡ್ತಾರೆ ಹೊರತು ಬಾಬಾ ಸಾಹೇಬ್ರು ಮಾಡಿರೋದನ್ನ ಯಾರು ನೋಡ್ತಾ ಇಲ್ಲ ಅಲ್ವಾ? ಮಾಡೋದನ್ನ ನೋಡಿಲ್ಲ. ಇನ್ನ ಮುಂದೆ ಬಾಬಾ ಸಾಹೇಬ್ರು ಏನೇನ್ ಮಾಡಿದ್ದಾರೆ ಇಡೀ ದೇಶದಲ್ಲಿ ನಾವು ಓಡಾಡಿ ಅದನ್ನ ಬಾಬಾ ಸಾಹೇಬ್ರು ಏನೇನ್ ಮಾಡಿದ್ದಾರೆ ನಾವು ತಿಳಿಸ್ಕೊಡ್ಬೇಕು ಅಂತೇಳಿ ನಾವು ಮಾಡ್ತಾ ಇದೀವಿ. ಸರ್, ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ ಯಾವ ತರ ಹೋಗ್ಬೇಕಂದ್ರೆ, ನಾವು ಕುರಿಗಳಲ್ಲ, ನಾವು ಹುಲಿಗಳು. ಇನ್ನು ಮೇಲೆ ನಾವು ಹುಲಿಗಳಾಗಿ ಹೆಜ್ಜೆಯಾಗಿ ಇಡ್ತೀವಿ ಅಂತೇಳಿ ನಾನು ಹೇಳ್ತೀನಿ ಸರ್.